ವಿ ಆರ್ ಹವ್ಯಕ ಕಿಚನ್ಗೆ ಸ್ವಾಗತ. ಮತ್ತೊಮ್ಮೆ ನನ್ನ ಚಾನೆಲಿಂದ ನಿಮಗೆ ಸುಸ್ವಾಗತ. ಇವತ್ತಿನ ನನ್ನ ರೆಸಿಪಿ ಕಾರ್ನ್ಫ್ಲೋರ್ ಹಲ್ವಾ. 1 ಕಪ್ ಕಾರ್ನ್ಫ್ಲೋರನ್ನು ತಗೋಬೇಕು, 1 ಕಪ್ ಸಕ್ಕರೆ ತಗೋಬೇಕು, ಗೋಡಂಬಿ ಮತ್ತು ಬಾದಾಮ್ ತಗೋಬೇಕು, ಚಿಟಕಿ ಲವಂಗ ಮತ್ತು ಎಸೆನ್ಸು ಯಾವುದು ಬೇಕೋ ಅದು ನಿಮ್ಮ ಇಷ್ಟ. ಬೇಕಾದರೆ ತಗೋಬೋದು, ಬೇಡ ಅಂದರೆ ಬಿಡಬಹುದು. 1 ಕಪ್ ಕಾರ್ನ್ಫ್ಲೋರನ್ನು ಒಂದು ಪಾತ್ರೆಗೆ ಹಾಕಿ ಅದೇ ಕಪ್ಪಲ್ಲಿ 3 ಕಪ್ ಆಗುವಷ್ಟು ನೀರನ್ನು ಅದಕ್ಕೆ ಸೇರಿಸಬೇಕು. ಗಂಟು ಆಗದೆ ಹೋದ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. 2 ನಿಮಿಷ ಸೈಡಲ್ಲಿಡಬೇಕು. ಆಮೇಲೆ ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಸಕ್ಕರೆ ಹಾಕಬೇಕು. ಅದೇ ಕಪ್ಪಲ್ಲಿ 1 ಕಪ್ ನೀರನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ನೀರು ಮತ್ತು ಸಕ್ಕರೆ ಎರಡೂ ಚೆನ್ನಾಗಿ ಕರಗಿ ಆದಮೇಲೆ ಅದಕ್ಕೆ ಕಾರ್ನ್ಫ್ಲೋರ್ ಹಿಟ್ಟನ್ನು ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಸೇರಿಸಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಆಗಬೇಕು, ಗಂಟು ಕೂಡ ಆಗಬಾರ್ದು. ಸಿಮ್ಮಲ್ಲಿರಬೇಕು ಸ್ಟವ್, ಯಾಕೆಂದರೆ ಸ್ಟವನ್ನು ದೊಡ್ಡ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಬರಲ್ಲ. ಅದು ಒಂಥರ ಸಿಮ್ಮಲ್ಲಿ ಬಾಯ್ಲ್ ಆಗಬೇಕು, ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೂ ಕೂಡ. ಮತ್ತು ಈಸಿಯಾಗಿ ಮಾಡ್ಬೋದು, ಸಾಫ್ಟಾಗಿರುತ್ತೆ. 10 to 15 ಮಿನಿಟ್ಸಲ್ಲಿ ಈ ರೆಸಿಪಿ ಮುಗಿಯುತ್ತೆ. ಆಮೇಲೆ 1 ಸ್ಪೂನ್ ತುಪ್ಪ ಹಾಕಬೇಕು. ತುಪ್ಪ ಏನಕ್ಕೆ ಅಂದರೆ ತಳಕ್ಕೆ ಅಂಟ್ಕೊಳ್ಳಲ್ಲ ಮತ್ತು ಟೇಸ್ಟಿಯಾಗಿರುತ್ತೆ. ಸೊ ಬೇಗ ಆಗುವಂಥ ರೆಸಿಪಿ ಇದು. ಆಮೇಲೆ ಎಸೆನ್ಸ್ ಹಾಕಬೇಕು. ನಂತರದಲ್ಲಿ ಚಿಟಕಿ ಲವಂಗ ತೊಗೊಂಡಿದ್ದೀವಲ್ಲ ಅದನ್ನು ಹಾಕಬೇಕು. ಚೆನ್ನಾಗಿ ಒಂದು 15 to 20 ಮಿನಿಟ್ಸಲ್ಲೆಲ್ಲ ಈ ರೆಸಿಪಿ ಮುಗಿದೋಗುತ್ತೆ. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಮತ್ತು ಹೆಲ್ತಿನೂ ಕೂಡ ಇದು. ಸೊ ನಿಮಗೆ ಇನ್ನೂ ಬೇಕು ಅಂದರೆ ಬೇರೆ ಬೇರೆ ರೆಸಿಪಿಗಳನ್ನು ನಾನು ಮಾಡ್ತಾ ಇರ್ತೀನಿ. ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ತುಂಬ ಚೆನ್ನಾಗಿರುತ್ತೆ, ಈಸಿಯಾಗೂ ಮಾಡ್ಬೋದು. ನಾವು ಮನೆಯಲ್ಲಿ ಮಾಡಿಕೊಂಡ್ರೆ ಟೇಸ್ಟಿನೂ ಆಗಿರುತ್ತೆ, ಕ್ಲೀನೂ ಆಗಿರುತ್ತೆ. ಸ್ವಲ್ಪ ಟೈಮ್ ಬೇಕು. ಆಮೇಲೆ ಒಂದು ಪಾತ್ರೆಗೆ ನಾವು ಪಕ್ಕದಲ್ಲಿ ತುಪ್ಪ ಹಾಕಿ ಸವರಿಟ್ಕೊಳ್ಬೇಕು. ಸೊ ಇದಾಗ್ತಾ ಬಂದಿದೆ ನೋಡಿ, ಗಟ್ಟಿಯಾಗಿದೆ. ಆಮೇಲೆ ಬಾದಾಮ್ ಮತ್ತು ಗೋಡಂಬಿಯನ್ನು ಹಾಕಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಅದು 2 ನಿಮಿಷ ಅದರೊಳಗಡೆ ಬಾಯ್ಲ್ ಆಗಬೇಕು. ಒಂಥರ ಟೇಸ್ಟಿಯಾಗಿರುತ್ತೆ ತಿನ್ನೋದಕ್ಕೂ ಕೂಡ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ. ನಿಮಗೆ ಯಾವುದೇ ರೆಸಿಪಿ ಬೇಕಾದರೆ ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಿಗುತ್ತೆ ನಿಮಗೆ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ.